ನಾಗರಮುನ್ನೋಳಿ ಗ್ರಾಮಕ್ಕೆ ಪಿಯು ಕಾಲೇಜು ಮಂಜೂರು. ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ. ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಗ್ರಾಮಕ್ಕೆ ಪಿಯು ಕಾಲೇಜು ಮಂಜೂರಾಗಿದೆ ಎಂದು ಕರ್ನಾಟಕ ಸರ್ಕಾರದ ದೆಹಲಿ ಪ್ರತಿನಿಧಿ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಅವರು ಚಿಕ್ಕೋಡಿ ತಾಲೂಕಿನ ಎಕ್ಸಂಬ ಪಟ್ಟಣದಲ್ಲಿ ಮಂಜೂರಾದ ಆದೇಶ ಪತ್ರವನ್ನು ವಿತರಿಸಿ ಮಾತನಾಡಿದ ಅವರು, ನಾಗರಮುನ್ನೋಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯನ್ನು ಉನ್ನತೀಕರಿಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನಾಗಿ ಮಾಡುವಂತೆ ನಾಗರಮುನ್ನೋಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಶಾಲೆ ಮುಖ್ಯೋಪಾಧ್ಯಾಯರು, ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಗ್ರಾಮಸ್ಥರು ವಿನಂತಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಬಡ ವಿದ್ಯಾರ್ಥಿಗಳು ಪದವಿ ಪೂರ್ವ ಶಿಕ್ಷಣ ಪಡೆಯಲು ಮಜಲಟ್ಟಿ ಅಥವಾ ಚಿಕ್ಕೋಡಿಗೆ ಬರಬೇಕಾಗುತ್ತಿದ್ದು, ಇದರಿಂದ ಕೆಲವು ಮಕ್ಕಳು ಎಸ್ಎಸ್ಎಲ್ಸಿ ಹಂತದಲ್ಲಿಯೇ ಶಿಕ್ಷಣ ಪಡೆಯಬೇಕಾಗಿತ್ತು. ಬಡ ಮಕ್ಕಳಿಗೆ ಪದವಿ ಪೂರ್ವ ಶಿಕ್ಷಣ ದೊರೆಯುವ ಹಿತದೃಷ್ಟಿಯಿಂದ ನಾನು ನಾಗರಮುನ್ನೋಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನಾಗಿ ಉನ್ನತೀಕರಿಸಲು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೆ ಹಾಗೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಇವರೊಂದಿಗೆ ಅಗತ್ಯ ಪತ್ರ ವ್ಯವಹರಿಸಿ ನಡೆಸಿ ಮನವಿ ಮಾಡಿಕೊಳ್ಳಲಾಗಿತ್ತು. ಅದರಂತೆ ನನ್ನ ಮನವಿಗೆ ಸ್ಪಂದಿಸಿದ ಮಾನ್ಯ ಸಚಿವರು 2025-26ನೇ ಸಾಲಿನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ಸಂಬಂಧಿಸಿದ ಆಯವ್ಯಯ ಘೋಷಣೆ ಖಂಡಿಕೆ 110ರಂತೆ ರಾಜ್ಯದ ಅರ್ಹ 50 ಸರ್ಕಾರಿ ಪ್ರೌಢಶಾಲೆಗಳನ್ನು ಪದವಿ ಪೂರ್ವ ಕಾಲೇಜುಗಳಾಗಿ ಉನ್ನತೀಕರಿಸಿದ್ದು, ಅದರಲ್ಲಿ ಕ್ರಮ ಸಂಖ್ಯೆ 8ರಲ್ಲಿ ಸರ್ಕಾರಿ ಪ್ರೌಢಶಾಲೆ ನಾಗರಮುನ್ನೋಳಿಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಾಗರಮುನ್ನೋಳಿ ಅಂತ ಸರ್ಕಾರವು ಉನ್ನತೀಕರಿಸಿ ಆದೇಶ ಹೊರಡಿಸಿದೆ. ಈ ಆದೇಶ ಹೊರಡಿಸಿದ್ದಕ್ಕಾಗಿ ನಾನು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ, ಶಾಲಾ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರಿಗೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಬಳಿಕ ನಾಗರಮುನ್ನೋಳಿ ಗ್ರಾಮದ ಹಿರಿಯರಾದ ಸಿದ್ದಪ್ಪ ಮರ್ಯಾಯಿ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಪಿಯು ಕಾಲೇಜು ಇಲ್ಲದೆ ವಿದ್ಯಾರ್ಥಿಗಳು ಮಜಲಟ್ಟಿ ಹಾಗೂ ಚಿಕ್ಕೋಡಿಗೆ ಹೋಗುವಂತಾಗಿತ್ತು. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆಯಾಗಿತ್ತು. ನಮ್ಮ ಗ್ರಾಮದಲ್ಲಿ ಪಿಯು ಕಾಲೇಜು ಮಂಜೂರಾಗಬೇಕೆಂದು ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದೆವು. ನಮ್ಮ ಮನವಿಗೆ ಸ್ಪಂದಿಸಿ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿಯವರು ನಮ್ಮ ಗ್ರಾಮಕ್ಕೆ ಪಿಯು ಕಾಲೇಜು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಎಂದರು. ಬಳಿಕ ಡಿಡಿಪೈ ಪಿಐ ಭಂಡಾರಿ ಮಾತನಾಡಿ, ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿಯವರು ನಾಗರಮುನ್ನೋಳಿ ಗ್ರಾಮದಲ್ಲಿ ಎಸ್ಎಸ್ಎಲ್ಸಿ ಬಳಿಕ ಪಿಯು ಶಿಕ್ಷಣಕ್ಕೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆಯಾಗುತ್ತಿತ್ತು. ಈ ಸಮಸ್ಯೆಯನ್ನು ಗಂಭೀರವಾಗಿ ಅರಿತ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿಯವರು ಪಿಯು ಕಾಲೇಜನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ನಾಗರಮುನ್ನೋಳಿ ಗ್ರಾಮದ ಮುಖಂಡರಾದ ಸಿದ್ದಪ್ಪ ರಾಯಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಪಾಂಡುರಂಗ ಭಂಡಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಎಸ್ಡಿಎಂಸಿ ಕಮಿಟಿ ಅಧ್ಯಕ್ಷರು, ಸದಸ್ಯರು ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಉಪಸ್ಥಿತರಿದ್ದರು. ಮಾನ್ಯ ಪ್ರಕಾಶನ ಹುಕ್ಕೇರಿ ಸಾಹೇಬರು ಹಾಗೂ ಗಣೇಶನ ಹುಕ್ಕೇರಿ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ ಇಡೀ ನಮ್ಮ ಟೋಟಲ್ 53 ಲಿಸ್ಟಲ್ಲಿ ಚಿಕ್ಕೋಡಿ ಶಿಕ್ಷಣ ಜಿಲ್ಲೆಯಲ್ಲಿ ಉನ್ನತೀಕರಣ ಮಾಡಿರ್ತಕ್ಕಂಥ ಒಂದೇ ಒಂದು ಕಾಲೇಜು ಯಾವುದಪ್ಪ ಅಂದರೆ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ನಾಗರಮುನ್ನೋಳಿಗೆ ಸರ್ಕಾರವನ್ನು ಆದೇಶ ಮಾಡಿದೆ. ಮತ್ತು ಪುನಃ ನಮ್ಮ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗದಲ್ಲಿ ಇಲಾಖೆ ಕೂಡ ಒಂದು ಆದೇಶ ಮಾಡ್ತಾ ಇದೆ. ಆದೇಶ ಮಾಡಿದ ತಕ್ಷಣ ನಾವು ಆ ಊರಿನಲ್ಲಿ ಒಂದು ಹೊಸದಾಗಿ ಒಂದು ಕಾಲೇಜನ್ನು ಪ್ರಾರಂಭ ಮಾಡ್ತಿದ್ದೇವೆ. ನಮ್ಮ ಇಲಾಖೆ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಸಮಸ್ತ ನಾಗರಮುನ್ನೋಳಿ ಗ್ರಾಮದ ಪರವಾಗಿ ಮತ್ತು ಅನ್ನಾರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಪ್ರಕಾಶನ ಹುಕ್ಕೇರಿ ಅವರಿಗೆ ನಾವು ದಿನಾಂಕ 31/5/25ರಂದು ನಾವು ಪದವಿ ಪೂರ್ವ ಕಾಲೇಜ್ ಸಲುವಾಗಿ ಮನವಿಯನ್ನು ಸಲ್ಲಿಸಿದ್ದೆವು. ಸುಮಾರು ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ಪದವಿ ಪೂರ್ವ ಕಾಲೇಜ್ ಭಾಳ ಅವಶ್ಯಕತೆ ಇತ್ತು ನಮಗೆ. ಯಾಕೆ ಅವಶ್ಯಕತೆ ಅಂದರೆ ಬಡ ವಿದ್ಯಾರ್ಥಿಗಳು ಇರೋದ್ರಿಂದ ಅಲ್ಲಿ ಬಸ್ಸಿನ ಸೌಕರ್ಯ ಇಲ್ಲ. ಬಸ್ಸಿನ ಸೌಕರ್ಯನೂ ಅನಾನುಕೂಲತೆ ಇತ್ತು. ನಾವು ಎಲ್ಲೇ ಬರಬೇಕಾದ್ರೂ ಸಹಿತ ನಾವು ಮಜಲಟ್ಟಿಗೆ ಹೋಗ್ಬೇಕಾಯ್ತು. ಹುಡುಗರು ಸ್ವಲ್ಪ ಅಲ್ಲಿ ಇಲ್ಲಿ ಸುತ್ತಲ್ಲಿ 4-5 ಕಿಲೋಮೀಟರ್ ಏರಿಯಾದಿಂದ ಬಂದು ಅಲ್ಲಿಂದ ನಡ್ಕೊಂಡು ಬಂದು ಬಸ್ಸಿಗೆ ಹೋಗಿ ಬಸ್ಸಿಂದ ಮಜಲಟ್ಟಿ ಕಲ್ತು ಮತ್ತು ಬರೋದ್ರೆ ತೊಂದರೆ ಆಗ್ತಿತ್ತು. ಅದಕ್ಕೆ ನಮ್ಮ ಮನವಿಗೆ ಸ್ಪಂದನೆಯನ್ನು ಮಾಡಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇರ್ಬೋದು, ಪ್ರಕಾಶನ ಹುಕ್ಕೇರಿ ಇರ್ಬೋದು, ಗಣೇಶನ ಹುಕ್ಕೇರಿ ಇರ್ಬೋದು, ನಮ್ಮ ನಾಗರಮುನ್ನೋಳಿ ಗ್ರಾಮಕ್ಕೆ ಪದವಿ ಪೂರ್ವ ಕಾಲೇಜನ್ನು ಸಂಯುಕ್ತ ಪದವಿ ಪೂರ್ವ ಕಾಲೇಜನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ನಮ್ಮ ನಾಗರಮುನ್ನೋಳಿ ಗ್ರಾಮದ ಪರವಾಗಿ, ಇಲಾಖೆಯ ಪರವಾಗಿ ತುಂಬ ಅಭಿನಂದನೆ ಹಾಕಿ ಇಚ್ಛಪಡ್ತೇನೆ. ಯಾಕಂತಂದ್ರೆ ಇದು ಭಾಳ ದಿನ ಕನಸಿತ್ತು. ನಮ್ಮ ನಾಗರಮುನ್ನೋಳಿ ಭಾಳ ದಿನ ಕನಸಿತ್ತು. ಅದು
ಇವತ್ತು ನಮ್ಮ DDP ಸರ್ ಇರ್ಬೋದು, ಅವರ ಇನ್ನೂ ಅಧಿಕಾರಿಗಳು ಭಾಳ ಸರ್ ಅದನ್ನು ವಿಸಿಟ್ ಮಾಡಿ ಅಲ್ಲಿ ಏನೇನು ಅವಶ್ಯಕತೆ ಐತಿ, ಏನು ಅವಶ್ಯಕತೆ ಅನ್ನೋದು ವಿಸಿಟ್ ಮಾಡಿ ಅದನ್ನು ಪ್ರಸ್ತಾವನೆ ಸಲ್ಲಿಸಿದ್ರು. ಅದಕ್ಕೆ ಇವತ್ತು ನಮಗೆ ಪ್ರಕಾಶನ ಹುಕ್ಕೇರಿ ಅವರು ಇವತ್ತು ನಮಗೆ ಕರೆದ ಅದನ್ನು ಆದೇಶ ಕಾಪಿ ಕೊಟ್ಟು ಇವತ್ತು ಕೊಡಿದಾರೆ. ನಮಗೆ ಭಾಳ ತುಂಬ ನಮ್ಮ ಖುಷಿಯಾಗೈತಿ. ಅದಕ್ಕೆ ಅವರಿಗೆ ಸಿದ್ದೇಶ್ವರ, ನಮ್ಮ ನಾಗರಮುಳಿ ಗ್ರಾಮದ ಆದಿದೇವರಾದ ಸಿದ್ದೇಶ್ವರ ಬಸವೇಶ್ವರ ಅವರಿಗೆ ಮತ್ತು ಹೆಚ್ಚಿನ ಏನೋ ಆಯುಷ್ಯ ಆರೋಗ್ಯ ಕೊಟ್ಟ ಅವ್ರಿಗೆ ಒಳ್ಳೇದು ಮಾಡಲಿ, ಇನ್ನೊಂದು ಸ್ವಲ್ಪ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡ್ತೇಳಿ ನಾವು ಅವರಲ್ಲಿ ದೇವರಲ್ಲಿ ಬೆಡ್ಕೊಂಡ ಈ ಮುಂದೆ ಡಿಗ್ರಿ ಕಾಲೇಜು ಮಾಡ್ತಂತ ಇವತ್ತು ಮಾತು ಕೊಟ್ಟಾರ ಅವ್ರು. ಭಾಳ ಭಾಳ ಸಂತೋಷ. ಯಾಕಂದ್ರೆ ನಮ್ಮ DDP ಸಾಹೇಬರು ಸಹಿತ ಪಾಪ ಒಮ್ಮೆ ಬಿಟ್ಟು 2-3 ಸಲ ಫೋನ್ ಮುಖಾಂತರ ಮಾಡಿದಾಗ ಅವ್ರು ಇರ್ಬೋದು, ನಮ್ಮ ತಲವಾರ್ ಸಾಹೇಬ್ರು ಇರ್ಬೋದು, ಇವರೆಲ್ಲರೂ ಕುಡ್ಕೊಂಡು ಅದಕ್ಕೆ ನಿಮ್ಮಲ್ಲಿ ವಿನಂತಿ ಪ್ರೆಸ್ ರಿಪೋರ್ಟ್ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಅಂದ್ರೆ ನಮಗೆ ಅವ್ರು MP ಇದ್ದಾಗ ಸಹಿತ ನಮಗೆ ಪ್ರಕಾಶನ ಹುಕ್ಕೇರಿ ಅವರು ಸುಮಾರು 5 ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ದಾರೆ. ಅವಾಗ MP ಇದ್ದಾಗ 5 ಕೋಟಿ ಸುಮಾರು ಕೆಲಸ ಕೊಟ್ಟಿದ್ದಾರೆ. ಅದಕ್ಕೆ ಅದ್ರ ನಂತರ ನಮಗೆ ಇನ್ನೂ ತಕ್ಕ ಯಾವುದೋ ಅನುದಾನ ಬಂದಿಲ್ಲ. ಅದಕ್ಕೆ ಇವತ್ತು ಇದನ್ನು ಕೊಟ್ಟಿದ್ದಾರೆ. ಮೊನ್ನೆನೇ ನಮ್ಮ ಸುಮಾರು ನಮ್ಮ ಎಲ್ಲ 5 ಸೊಸೈಟಿ PKPS ಸೊಸೈಟಿಗೆ 5 ಸೊಸೈಟಿಗೆ 35 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ಇವತ್ತು ನಮ್ಮ ಬಿಲ್ಡಿಂಗ್ ಮಿತದ ಹಂತದಲ್ಲಿದೆ ಅವರು. ಯಾಕಂದ್ರೆ ನಾವು ಅವ್ರ ಈ ಕಡೆ ನಾಗರಮುಳಿ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಈಗ ನೋಡಿ ನಂಗೆ ಇಷ್ಟು ಖುಷಿ ಅನಿಸ್ತಿದೆ. ಟೋಟಲಿ ಇಷ್ಟೆಲ್ಲ ಅದ್ರಾಗ ನಾಗರಮುಳಿ ಆಗೈತಿ. ವಿಶೇಷವಾಗಿ ಯಾಕಂದ್ರೆ ನಾಗರಮುಳಿಗೆ ಅಷ್ಟು ಭಕ್ತಿದಾರು. ಅಣ್ಣಾರಲ್ಲಿ ಇನ್ನೊಂದು ವಿನಂತಿ ತಮ್ಮಲ್ಲಿ ಮುಖಾಂತರ ವಿನಂತಿ ಏನು ಮಾಡ್ತಾರೆ ಅಂದ್ರೆ ಇನ್ನೂ ಅಲ್ಲಿ ಏನು ಸೌಕರ್ಯ ಬೇಕು ನಾಗರಮುಳಿ ಗ್ರಾಮಕ್ಕೆ ಸ್ವಲ್ಪ ಅಲ್ಲಿ ಏನಾಗೈತೆ ಅಂದ್ರೆ ವಿಶೇಷ ಅನುದಾನದಲ್ಲಿ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕಾಯ್ತದ. ನಮ್ಮ ಕಾಲೇಜ್ ಟೋಟಲಿ ಹೈಸ್ಕೂಲ್ ಇರ್ಬೋದು, ಇದು ಕಾಲೇಜ್ ಜಾತಿಯನ್ನ ಇರ್ಬೋದು, ಮುಂದಿನ ಇವೆಲ್ಲ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಮಾಡೋಕೆ ಅವ್ರು ಇನ್ನೊಂದು ಸ್ವಲ್ಪ ಅವರ ಎಲ್ಲ ಆ ಸವಿದು PAಗಳಿಗೂ ಸಹಿತ ನಾವು ಮನವಿ ಮಾಡ್ತೇನೋ ಅದು ಹೆಚ್ಚಿನ ಲಕ್ಷ ಕೊಡ್ರಿ. ನಾ ಕಾಗವಾಡಿ ಅಂತ ಸಾರಿಗೆ ಹೇಳ್ತೇನೆ. ಯಾಕೆ ನಮ್ಮ ಏರಿಯಾ ಕಾಗವಾಡಿ ಕೋಳಿ ಅವರ ಯಾರದ PAಗಳವ್ರ ಅವರು ನಾ ಅವ್ರಿಗೆ ಹೇಳ್ತೇನೆ ಸರ್ ಅಣ್ಣ ನಮ್ಮ ಕಡೆ ಹೆಚ್ಚು ಲಕ್ಷ ಕೊಡ್ತಾಳೆ ಬಂದಾಗ ಹೇಳ್ತೇವೆ. ಮನೆ ಸಹಿತ ನಾವು ಗಣೇಶನ ಹುಕ್ಕೇರಿ ಅವರ DC ಬ್ಯಾಂಕ್ ಎಲೆಕ್ಷನ್ ಇರ್ತಾ ಅವ್ರು ಬಂದ್ರೆ ನೀವು ಬರಬೇಡ ಸಹಿತ ಹೇಳಿದ್ವಿ. ನಾವು ಸ್ವತಃ ಮನಸಾರಿ ಅವ್ರಿಗೆ ಇಲೆಕ್ಷನ್ ಆದ್ರೆ ಓಟ್ ಹಾಕರೇವು, ಇಲ್ಲ ಅವ್ರ ಇಲೆಕ್ಷನ್ ವಿರೋಧ ಆದ್ರೆ ಭೀ ಅವ್ರು ಕೂಡ ಬರೋದೇವು ಅಂತ ಹೇಳಿ ನಾವು ಮನವಿ ಮಾತು ಕೊಟ್ಟಿದ್ದು. ಆ ಪ್ರಕಾರ ಅದನ್ನು ಪಾಲಿಸಿದೆವು. ಅದಕ್ಕೆ ಅವ್ರು ಕೂಡ ಯಾವಾಗ ಅದೇವು ಅವರು ಸಹಿತ ನಮ್ಮ ನಾಗರಮುಳಿದಾಗ ಹೆಚ್ಚಿನ ಆ ಕಡೆ ಮಡ್ಡಿ ಭಾಗ ಇರೋದು ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ಪರಿಸ್ಥಿತಿ ಈ ಕಡೆ ಅಂತ ಎಲ್ಲ ನಂದನವನ ಮಾಡಿದ್ದಾರೆ. ನಮಗೆಲ್ಲ ಎಲ್ಲರಿಗೂ ಗೊತ್ತೈತಿ ಈ ಕಡೆ ಎಲ್ಲ ನಂದನವನ ಯಾವ್ದಾರ ಸದಲ್ಗ ಮತ್ತು ಚಿಕ್ಕೋಡಿ ಮತಕ್ಷೇತ್ರ. ನಮ್ಮ ಕಡೆ ಹೆಚ್ಚಿನ ರೋಡ್ಗಳು ಇನ್ನೊಂದು ಸ್ವಲ್ಪ ಜನ ಆಗಬೇಕೈತೆ. ತಾವು ಜನ 10 ಲಕ್ಷ ಕೊಡಿರ್ತಾರೆ. ಮತ್ತೊಮ್ಮೆ ನಿಮಗೆ ವಿನಂತಿಯನ್ನು ಮಾಡಿ ನಿಮಗೆ ಮತ್ತೊಮ್ಮೆ ನಾನು ನಾಗರಮುಳಿ ಗ್ರಾಮದ ಎಲ್ಲ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ ನಾಗರಮುಳಿ ಗ್ರಾಮದ ಪರವಾಗಿ ನಿಮಗೆ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳಿ ನಾನು ಮತ್ತೆ